ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಸನ್ನಗೌಡ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಚಿಕ್ಕಮಗಳೂರು ಕಡೆ ನಾವು ಒಂದು ಪಯಣ ಸ್ನೇಹಿತರೆ, ಒಂದು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಟ್ರಿಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಟ್ರಿಪ್ಪಲ್ಲಿ ನಾವು ಮೊದಲನೇ ದಿನ ಇಲ್ಲಿ ಸಿರಿ ರೆಸಾರ್ಟ್ ಅಂತ ಉಳ್ಕೋತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಸ್ಪೆಷಲ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಪ್ರಕೃತಿ ದೇವಿ ಅಂದರೆ ನಿಸರ್ಗ ದೇವತೆ ಅನ್ಬೋದು, ವನದೇವಿ ಅಂತಲೂ ಅನ್ಬೋದು. ಅದ್ರ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಸ್ನೇಹಿತರೆ. ಅದು ನೋಡ್ತಾ ಇದ್ದೀರಾ, ರಿಯಲಿಸ್ಟಿಕ್ಕಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಏನು ಮಲ್ಕೊಂಡಿರೋ ಥರ ಇದೆ ಸ್ನೇಹಿತರೆ. ಸುತ್ತ ಹೋಟೆಲ್ಗಳು, ತುಂಬ ಮಳೆ ಬಂದಿರತಕ್ಕಂಥ ವಾತಾವರಣ ಸ್ನೇಹಿತರೆ. ನೋಡ್ತಾ ಇದ್ದೀರಾ. ಈಗ ಹತ್ತಿರಕ್ಕೆ ಹೋಗಿ ಕೂಡ ತೋರಿಸ್ತೀನಿ ಸ್ನೇಹಿತರೆ. ವನದೇವತೆಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಲಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಅದು ಮಾಡಲೇಬೇಕಾದಂಥ ಪದ್ಧತಿ. ಬಟ್ ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಪಡಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಬಾತುಕೋಳಿ ಕೂಡ ಮುದ್ದು ಮುದ್ದಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಸುತ್ತ ಹೂವುಗಳು, ಗಿಡ ಇರ್ತಕ್ಕಂಥದ್ದು ಸ್ನೇಹಿತರೆ. ಪೂರ್ತಿ ಗ್ರೀನರಿಯಿಂದ ಕೂಡಿರ್ತಕ್ಕಂಥದ್ದು. ತುಂಬ ಸೋ ಬ್ಯೂಟಿಫುಲ್ ಅಂತಲೂ ಹೇಳ್ಬೋದು. ಹಾಗೆ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ಬಾತುಕೋಳಿ 3 ಇವೆ ಸ್ನೇಹಿತರೆ. ಅದ್ರ ಪಾಡ್ಗೆ ಇದ್ದಾವೆ. ಎಷ್ಟು ಮುದ್ದಾಗಿ ಧೈರ್ಯದಿಂದ ಇದ್ದಾವೆ ಅಂದರೆ ಹತ್ರ ಹೋದರೂ ಓಡೋಗ್ತಿರ್ಲಿಲ್ಲ. ಟ್ರೈನಿಂಗ್ ಆಗಿಬಿಟ್ಟಿದ್ದೀವಿ. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಒಂದು ಸುಂದರವಾದ ಕೊಳ, ಸ್ವಿಮ್ಮಿಂಗ್ ಪೂಲ್ ಅಂತಲೂ ಅನ್ಕೋಬೋದು ಸ್ನೇಹಿತರೆ. ಅದರೊಳಗೂ ಒಂದು ಬೋಟ್ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಲ್ಲಿಂದ ಬಂದು ಬೋಟ್ ಒಳಗೆ ಕೂತ್ಕೋಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ತುಂಬ ಸೂಪರ್ ಅಂತ ಅನಿಸುತ್ತೆ. ತುಂಬ ಖುಷಿ ಆಯಿತು, ನನಗಿಷ್ಟ ಆಯಿತು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ನೀವು ಈ ಕಡೆ ಬಂದಾಗ ಈ ರಿಸಾರ್ಟ್ಗೆ ಬಂದು ಇಲ್ಲಿ ಒಂದು ವಿಸಿಟ್ ಕೂಡ ಮಾಡ್ಬೋದು. ಇದನ್ನು ಮುಗಿಸ್ಕೊಂಡು ಹಾಗೆ 4-5 ಕಿಲೋಮೀಟರ್ ಮುಂದೆ ಹೋದ ಸ್ನೇಹಿತರೆ, ಅಲ್ಲೊಂದು ಸಿಂಪಲ್ ಆಗಿರ್ತಕ್ಕಂಥ ವಾಟರ್ ಫಾಲ್ ಇದೆ. ಆ ವಾಟರ್ ಫಾಲು ಏನು ಸೂಪರಾಗಿದೆ ಸ್ನೇಹಿತರೆ. ರೋಡಲ್ಲಿ ಕೂಡ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ನೋಡಿಕೊಂಡೇ ಹೋದ್ವಿ. ನೋಡ್ತಾ ಇದ್ದೀರಾ, ಆ ವಾಟರ್ ಫಾಲ್ ಹತ್ರನೇ ಬಂದ್ವಿ. ಒಂದು 4-5 ಕಿಲೋಮೀಟ್ರ್ ಒಳಗೇ ಒಂದು ಹಳ್ಳ ಹರಿಯುತ್ತೆ. ಆ ಹರಿಯೋ ನೀರಿಗೆ ಒಂದು ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಅದರ ಹೆಸರು ಹೊನ್ನಮ್ಮ ಹಳ್ಳ ಅಂತ. ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ವೀಕ್ಷಕರು ಬಂದಿದ್ದಾರೆ, ಜನಗಳು, ಟೂರಿಸ್ಟು ಅಲ್ಲೆಲ್ಲ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ನೋಡಿ, ಸ್ಟೆಪ್ಸ್ ಬೈ ಸ್ಟೆಪ್ಸು ನೀರು ಬರ್ತಿದೆ. ಆ ಸೌಂಡ್ ಅಂತೂ ಏನು ಸೂಪರಾಗಿದೆ ಗೊತ್ತಾ ಸ್ನೇಹಿತರೆ. ನೀರಂತೂ ತುಂಬ ಕೋಲ್ಡಾಗೂ ಕೂಡ ಇದೆ ಸ್ನೇಹಿತರೆ. ನೋಡಿ, ಎಲ್ಲ ಥರ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಒಂದು ಟೂರಿಸಮ್ ಥರನೇ ಇದೆ. ಇಲ್ಲೂ ಸುಮಾರು ಜನಗಳು ಬಂದು ನೀರಲ್ಲಿ ಆಟ ಆಡ್ತಕ್ಕಂಥದ್ದು, ಅದೆಲ್ಲ ಎಂಜಾಯ್ ಮಾಡ್ತಕ್ಕಂಥದ್ದು ನಡೀತಾ ಇತ್ತು ಸ್ನೇಹಿತರೆ. ನಾವು ಸ್ವಲ್ಪ ಹೊತ್ತು ಇದ್ದು ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೋಡಿ, ನೀರು ಬರ್ತಾ ಇದೆ. ಏನು ಸೂಪರಾಗಿದೆ ಅಲ್ವಾ. ಹೋಗಿ ನಾವು ನೀರಲ್ಲಿ ಆಟ ಆಡೋಣ ಅಂತ ನಿಮಗೂ ಅನಿಸ್ತಿರ್ಬೇಕಲ್ಲ. ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ನೀರು ಸ್ಪೆಷಲಾಗಿ ಹರಿತಿದೆ. ಕ್ಯಾನ್ ಗಿಡಕ್ಕೆ ಕುಡಿಬೋದು. ತುಂಬ ಸಿಹಿಯಾಗಿತ್ತು ಸ್ನೇಹಿತರೆ. ಅದನ್ನು ಮುಗಿಸ್ಕೊಂಡು ಸ್ನೇಹಿತರೆ, ನಾವು ಮೇಯ್ನ್ ಟ್ರಿಪ್ಪು ಸ್ನೇಹಿತರೆ, ಸೀತಾಳಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿಗೆ ಹೋಗ್ತಾಯಿದ್ದೀವಿ. ಅದ್ರ ವೀಡಿಯೋ ಮುಂದೆ ಬರುತ್ತೆ, ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ.